ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಾವು ನಮ್ಮ ವಿಜಯಪುರ ಜಿಲ್ಲಾ ಬಾರ್ ಅಸೋಸಿಯೇಷನ್ ವತಿಯಿಂದ ಏನೋ ಸತತ 7ನೇ ದಿವಸದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಕೃಷ್ಣಾ ಮಲ್ದಂಡೆ ಯೋಜನೆಯ ಒಂದು ಕಾರ್ಯಕಲಾಪಕ್ಕೆ ಏನು ಚಾಲನೆ ನೀಡಬೇಕಾಗಿದೆ ಮತ್ತು ಆ ಸಂತ್ರಸ್ತರಿಗೆ ಏನು ಹಣವನ್ನು ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ. ಸುಮಾರು ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ. ಏನೋ BJP ಸರ್ಕಾರ ಬಂತು, ಆವಾಗೂ ಸಹಿತ ನಮಗೆ ಮಲ್ತಾಯ ಧೋರಣೆ ಆಯಿತು. ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಏನೋ MB ಪಾಟೀಲ್ ಇದ್ದಾಗ ಒಂದು ಅಲ್ಪ ಸ್ವಲ್ಪ ಒಂದು ನೀರಾವರಿ ಕೆಲಸ ಆಗಿತ್ತು. ತದನಂತರ ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ಕೃಷ್ಣಾ ಮಲ್ದಂಡೆ ಯೋಜನೆ ಏನದ ನೆನೆಗುದ್ದಿಗೆ ಬಿದ್ದಂತಾಗಿದೆ. ಆದ ಕಾರಣ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ರೈತರು ಹೋರಾಟಕ್ಕೆ ಇಳಿದಿದ್ದಾದರೆ ಕಾರಣ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಎಚ್ಚರಿಸುವುದೇನೆಂದರೆ, ನೀವು ಇದೇ ನಿಮ್ಮ ಧೋರಣೆ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು, ಒಂದು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಹೋರಾಟವನ್ನು ಸಹಿತ ಇದರಲ್ಲಿ ನೀವು ಮುಂದಿನ ದಿನಮಾನಗಳಲ್ಲಿ ಕಾಣಬೇಕಾಗ್ತದೆ. ಅದಕ್ಕಾಗಿ ಈಗೇನು ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರು ಏನು ಹೋರಾಟಕ್ಕೆ ಕುಂತಿದ್ದಾರೆ, ಅವರು ಎಲ್ಲ ಬೇಡಿಕೆಗಳನ್ನೇ ಸ್ಪಂದಿಸಬೇಕು. ಮತ್ತು ಈ ಯೋಜನೆ ಏನು 524ಕ್ಕೆ ಏನು ಯೋಜನೆ ರೂಪುಗೊಂಡಿದೆ, ಅದರ ಎಲ್ಲ ಪರಿಹಾರಗಳನ್ನು ಮತ್ತು ಸಂತ್ರಸ್ತರಿಗೆ ಮತ್ತು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಎಲ್ಲ ಮೊತ್ತವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ವಕೀಲರ ಸಂಘದ ವತಿಯಿಂದ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ನಾವು ನಮ್ಮ ಜಿಲ್ಲಾ ಬಾರ್ ಅಸೋಸಿಯೇಷನ್ನಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು ಶ್ರೀ MA ಬಗಲಿ ವಕೀಲರು ಹಾಗೂ ಉಪಾಧ್ಯಕ್ಷರು APCR ವಿಜಯಪುರ. ಮುಳುಗಡೆ ಸಲುವಾಗಿ ಬಾಗಲಕೋಟೆಯಲ್ಲಿ ಕುತ್ತಂತ ಸಂತ್ರಸ್ತರ ರೈತರನ್ನು ಬೆಂಬಲಿಸಲಿಕ್ಕೆ ನಮ್ಮ ಜಿಲ್ಲಾ ವಕೀಲರ ಸಂಘವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಎಲ್ಲ ಹಿರಿಯ ವಕೀಲರು ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ಆ ಸಂತ್ರಸ್ತರ ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸುತ್ತಾ, ಯಾಕಂದ್ರೆ 524 ಮಾಡಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ 10-15 ವರ್ಷಗಳಿಂದ ಒಂದು ಅಣೆಕಟ್ಟೆಯನ್ನು ಕಟ್ಟಲಿಕ್ಕೆ ಆದೇಶವನ್ನು ಮಾಡಿದ್ದು, ಆ ಆದೇಶದ ಪ್ರಕಾರ ಯಾವುದೇ ಸರ್ಕಾರ ಆಗಲಿ ಇಲ್ಲಿ ತನಕ 524 ಕಟ್ಟಿದ್ದಾರೆ. ಆದರೆ ಅದಕ್ಕೆ ನೀರು ನಿಂದ್ರಿಸಿಲ್ಲ. 519 ಅಡಿಯಲ್ಲಿ ನೀರು ನಿಂದ್ರಿಸಿ 1,10,000 ಭೂಸ್ವಾಧೀನಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಈ 519 ಅಡಿಯಲ್ಲಿ ಬರುವಂಥ ಏನು ಭೂಸ್ವಾಧೀನ ಆಗ್ಯಾವ ಅಷ್ಟೇ ನೀರಾವರಿ ನೀರು ಉಪಯೋಗ ಆಗ್ತದೆ. 524 ಅಡಿಯಲ್ಲಿ ನೀರು ನಿಂದ್ರಿಸಿದರೆ ಇಡೀ ಬಿಜಾಪುರ ಜಿಲ್ಲಾ 80% ಮತ್ತು ಬಾಗಲಕೋಟೆ 20%, 80% ಅನುಕೂಲ ಆಗೋದು ನಮ್ಮ ಬಿಜಾಪುರ ಜಿಲ್ಲೆಗೆ. ಯಾಕಂದರೆ ಈಗಾಗಲೇ 2013ರಲ್ಲಿ ಕಾಲುವೆಗಳನ್ನು 524 ಅಡಿಯಲ್ಲಿ ನೀರು ಬರುವಂಥ ಕಾಲುವೆಗಳು ಈಗಾಗಲೇ ಆಗಿಬಿಟ್ಟಿದ್ದಾವೆ. ಯಾಕಂದ್ರೆ ದೊಡ್ಡ ಕೆನಾಲ್ ಮಾಡ್ಯಾರ, ಆದರೆ ಅದರ ಬಲ ಕಾವಲಿ ಸಣ್ಣ ಕಾವಲಿಗಳು ಇನ್ನೂ ಮಾಡಿಲ್ಲ ಮತ್ತು ಆ ರೈತರಿಗೆ ಪರಿಹಾರನೂ ಕೊಟ್ಟಿಲ್ಲ. ಅದರ ಸಲುವಾಗಿ ರೈತರು ಇವತ್ತಿನ ಈಗ 7 ದಿವಸ ಆಯಿತು ಬಾಗಲಕೋಟೆಯಲ್ಲಿ ಸಂತ್ರಸ್ತರು ಎಲ್ಲರೂ ಅಹೋರಾತ್ರಿ ಉಪವಾಸ ಧರಣಿಯನ್ನು ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಆ ಸತ್ಯಾಗ್ರಹಕ್ಕೆ ನಿನ್ನಿನ ದಿವಸ ನಾವು ಜಿಲ್ಲಾ ವಕೀಲರ ಸಂಘದಿಂದ ಒಂದು 50ರಿಂದ 100 ಜನ ಹೋಗಿ ಅವರಿಗೆ ಬೆಂಬಲಿಸಿ ಇವತ್ತಿನ ದಿವಸ ಕೋರ್ಟಿಂದ ಕಲಾಪಗಳಿಂದ ಹೊರಗೆ ಉಳಿಲಿಕ್ಕೆ 11 ಗಂಟೆಗೆ ನಮ್ಮ ಸಂಘದಲ್ಲಿ ಮೀಟಿಂಗನ್ನು ತೆಗೆದುಕೊಂಡು ಇಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಸರ್ಕಾರದವರು ಈ ಪರಿಹಾರ ಧನವನ್ನು ಮತ್ತು 524 ಮಾಡೋದು ಅದನ್ನು 22ಕ್ಕೆ ಇಳಿಸಬೇಕಂತೇಳಿ ಯಾವುದೇ ಸರ್ಕಾರ ಆಗಲಿ ಅದನ್ನು ಮಾಡಲಿಕ್ಕೆ ಏನು ತೀರ್ಮಾನ ತೊಂದರೆ ಅದು ಮಾಡಿದರೆ ಅದು ಸರ್ಕಾರಕ್ಕೆ ಅದು ಮಾಡಿದ್ರೆ ಈ ರೈತರು ಎಲ್ಲರೂ ನಾವೊಬ್ಬರಲ್ಲ, ಎಲ್ಲ ಜಿಲ್ಲಾ ರೈತರು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲರೂ ರೈತರು ಅಹೋರಾತ್ರಿ ಧರಣಿ ಮಾಡಿ ಅಹೋರಾತ್ರಿ ಅದನ್ನು ಧರಣಿ ಏನು ಗೊತ್ತಾರಲ್ಲ ಇದು ಅದು 24 ಮಾಡಲಿದ್ದಂದ್ರೆ
ಎಲ್ಲ ಜಿಲ್ಲೆಯಲ್ಲಿ ಉಗ್ರ ಹೋರಾಟಗಳನ್ನು ಮಾಡುತ್ತಾರೆ ಮತ್ತು ಎಲ್ಲ ಆಫೀಸಿಂದ ಎಲ್ಲ ಕೋರ್ಟ್ ಕಲಾಪಗಳಿಂದ ಉಗ್ರ ಹೋರಾಟಕ್ಕೆ ಮುಂದಿನ ದಿನಮಾನಗಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅದಕ್ಕೆ ಸರ್ಕಾರದವರು ಶೀಘ್ರದಲ್ಲಿ ಅವರ ಪರಿಹಾರವನ್ನು ಎಲ್ಲವನ್ನು ಒದಗಿಸಬೇಕು ಮತ್ತು ಸರ್ಕಾರದಲ್ಲಿ ಈ ಕಾಲುವೆ ಆದಂಥ ಎಲ್ಲ ಕೋರ್ಟ್ ಇಲ್ಲಿ ಆರ್ಡರ್ ಆದ ಜಜ್ಮೆಂಟ್ ಆದ ಕೇಸುಗಳು, ಒಂದು ಹೈಕೋರ್ಟ್ನಲ್ಲಿ ಆದಂಥ ಕೇಸುಗಳು 50% ತುಂಬಂತೇಳಿ 3,000 ಕೋಟಿ ಪೆಂಡಿಂಗ್ ಇದೆ. ಆ ಪರಿಹಾರ ಧನವನ್ನು ಇನ್ನೂ ಭರ್ನಾ ಮಾಡಿಲ್ಲ. ಈ ಸರ್ಕಾರಕ್ಕೆ ಅಂಥ ಸರ್ಕಾರ ಅಂತ ಅಂದ್ರೆ ಈಗ 2 ವರ್ಷ ಆಯ್ತು, 18 ತಿಂಗಳಾಯ್ತು ಬಂದು. ಈ 18 ತಿಂಗಳಲ್ಲಿ ರೈತರ ಪರಿಹಾರ ಕೊಟ್ಟಿಲ್ಲ ಮತ್ತು ಕೋರ್ಟ್ ಕಲಾಪದಲ್ಲಿ ಆದಂಥ 3,000 ಕೋಟಿನೂ 1 ರೂಪಾಯಿ ಇಲ್ಲಿ ತನಕ ಕೊಟ್ಟಿಲ್ಲ. ಅದಕ್ಕೆ ರೈತರು ನಿಮಗೆ ಮುಂದಿನ ಉಗ್ರ ಹೋರಾಟಕ್ಕೆ ಆಸ್ಪದ ಮಾಡಿಕೊಡುವರು ಸರ್ಕಾರ ಶೀಘ್ರದಲ್ಲಿ ಅವರು ಪರಿಹಾರವನ್ನು ಒದಗಿಸಿಕೊಡ್ಬೇಕಂತ ಜಿಲ್ಲಾ ವಕೀಲರ ಸಂಘದಿಂದ ಅಧ್ಯಕ್ಷನಾಗಿ ನಾನು DG ಬಿರಾದರ ಜಿಲ್ಲಾ ವಕೀಲರ ಸಂಘ ಅಧ್ಯಕ್ಷರು ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣಾ ಪೂರ್ವದಲ್ಲಿ ಕೃಷ್ಣಾ ಪ್ರಾಜೆಕ್ಟಿಗೆ ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚಿಗೆ 2 ಲಕ್ಷ ಕೋಟಿಗಿಂತಲೂ ಹೆಚ್ಚಿಗೆ ನಾನು ಅನುದಾನವನ್ನು ಕೊಡ್ತೀನಿ. ಕೃಷ್ಣಾ ಪ್ರಾಜೆಕ್ಟನ್ನು ನಾನು ಸಂಪೂರ್ಣವಾಗಿ ಮಾಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟು ಇವತ್ತು 18 ತಿಂಗಳಾದ್ರೂ ಕೂಡ ಈ ಸರ್ಕಾರ ಸಿದ್ದರಾಮಯ್ಯನವರು ಒಂದೇ 1 ರೂಪಾಯಿನೂ ಕೂಡ ಕೃಷ್ಣಾ ಪ್ರಾಜೆಕ್ಟಿಗೆ ಮೀಸಲಿಡದೆ ಎಲ್ಲ ರೈತರ ಒಂದು ಕಣ್ಣಿಗೆ ಮಣ್ಣೆರಚಿದ್ದಾರೆ. ಇವತ್ತು ಎಲ್ಲ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರು ಒಂದು ಕೃಷ್ಣಾ ಕೊಳ್ಳದ ಒಂದು ಪ್ರಾಜೆಕ್ಟನ್ನು ಪೂರ್ತಿಗೊಳಿಸಬೇಕು. 524.5 ಮೀಟರನ್ನು ಎತ್ತರಿಸಿ ಸುಮಾರು 2.5ರಿಂದ 3 ಲಕ್ಷ ಎಕರೆ ಜಮೀನಿಗೆ ನೀರನ್ನು ಹಾಯಿಸಬೇಕು ಅಂಥೇಳಿ ರೈತರ ಹೋರಾಟ ಇದೆ. ಆದರೆ ಇವತ್ತಿನ ಸರ್ಕಾರ ಯಾವುದೇ 18 ತಿಂಗಳಾದರೂ ಕೂಡ ಯಾವುದೇ ಒಂದು ಸಣ್ಣ ಒಂದು ಪ್ರಾಜೆಕ್ಟನ್ನು ಕೂಡ ಕೈಗೆತ್ತಿಕೊಳ್ಳದೆ ಒಂದೇ 1 ಕೋಟಿ ರೂಪಾಯಿಯನ್ನು ಕೂಡ ಕೃಷ್ಣಾ ಕೊಳ್ಳಕ್ಕೆ ಅನುದಾನವನ್ನು ಬಿಡುಗಡೆ ಮಾಡದೆ ಈ ಕಣ್ಣಿಗೆ ಮಣ್ಣನ್ನು ಎರಚಿದ್ದಾರೆ. ಅದೇ ರೀತಿ ಇವತ್ತು ಕಾವೇರಿ ವಿಷಯದಲ್ಲಿ ಎಲ್ಲ ಪ್ರಾಜೆಕ್ಟನ್ನು ಪೂರ್ತಿಗೊಳಿಸಿದ್ದಾರೆ. ಇವತ್ತು ಈ ಸರ್ಕಾರವನ್ನು ನೋಡಿದರೆ ದಕ್ಷಿಣ ಕರ್ನಾಟಕಕ್ಕೆ ಒಂದು, ಉತ್ತರ ಕರ್ನಾಟಕಕ್ಕೆ ಒಂದು, ಈ ರೀತಿ ಮಲತಾಯಿ ಧೋರಣೆಯನ್ನು ಮಾಡಿ ನಮಗೆ ಈ ಉತ್ತರ ಕರ್ನಾಟಕದ ಜನರಿಗೆ ಅತ್ಯಂತ ಒಂದು ಅನ್ಯಾಯವನ್ನು ಮಾಡಿದ್ದಾರೆ, ರೈತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾವುದೇ ಪರಿಹಾರ ಧನವನ್ನು ನೀಡಿಲ್ಲ, ಎಲ್ಲಿ ಒಂದು ಪ್ರಾಜೆಕ್ಟನ್ನು ಕೂಡ ಕೈಗೆತ್ತಿಕೊಂಡಿಲ್ಲ. ಹೀಗಾಗಿ ರೈತರ ಹೋರಾಟಕ್ಕೆ ಇವರು ಸ್ಪಂದಿಸದೇ ಇದ್ದರೆ ನಮ್ಮ ಕೃಷ್ಣಾ ಪ್ರಾಜೆಕ್ಟನ್ನು ಪೂರ್ತಿಗೊಳಿಸದೆ ಒಂದೇ ಒಂದು ವರ್ಷದಲ್ಲೇ ಪೂರ್ತಿಗೊಳಿಸದೇ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇವರು ಈ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳದೇ ಇದ್ದರೆ ನಾವು ಪ್ರತ್ಯೇಕ ಕರ್ನಾಟಕದ, ಉತ್ತರ ಕರ್ನಾಟಕದ ಕೂಗನ್ನು ಕೂಡ ನಾವು ಮಾಡ್ತೀವಿ. ಇವತ್ತು ಉತ್ತರ ಕರ್ನಾಟಕವನ್ನು ನಾವು ಪ್ರತ್ಯೇಕವಾಗಿ ಕೇಳುವ ಕೂಗನ್ನು ಕೂಡ ನಡೆಸಿದ್ದೀವಿ. ಯಾಕಂದರೆ ಇವರು ದಕ್ಷಿಣ ಕರ್ನಾಟಕದ ಒಂದು ಮಲತಾಯಿ ಧೋರಣೆಯನ್ನು ತೋರಿ ಉತ್ತರ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಅನ್ಯಾಯವನ್ನು ಮಾಡೋದು ಇದು ಜಗಜ್ಜಾಹೀರ. ಅದಕ್ಕಾಗಿ ನಾವು ವಕೀಲರ ಸಂಘದಿಂದ ಇವತ್ತು ಬಾಗಲಕೋಟೆಯಲ್ಲಿ ನಡೀತಿರುವ ಎಲ್ಲ ರೈತರ ಹೋರಾಟಕ್ಕೆ ವಕೀಲರ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನಾವು ಕೋರ್ಟ್ ಕಾರ್ಯಕಲಾಪದಿಂದ ದೂರ ಉಳಿದು ಅವರಿಗೆ ಬೆಂಬಲವನ್ನು ಸೂಚಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕದ ಕೂಗು ಬಂದರೂ ಕೂಡ ನಾವು ಸಂಪೂರ್ಣ ಎಲ್ಲ ಜನತೆಗೆ ಹೇಳಗೊಟ್ಟು ನಾವು ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ನನ್ನ ಹೆಸರು ಜಿ ಬಿಕ್ಕಳು. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಕ್ಕೆ, ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಕ್ಕೆ